ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಸಹಕಾರಿ ಶಿಕ್ಷಣ ಸಂಸ್ಥೆ ಸಿಬಿಎಸ್ಇ ಪದವಿ ಪೂರ್ವ ಮಹಾವಿದ್ಯಾಲಯ ಯಮಕನಮರಡಿ 2025-26ನೇ ಸಾಲಿನ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆ ಹಾಗೂ ಪಿಯುಸಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ದಿನಾಂಕ 26 ಜುಲೈ 2025ರಂದು ಕಾಲೇಜಿನ ಸಭಾಭವನದಲ್ಲಿ ಜರುಗಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಸ್ಥಳೀಯ ಹುಣಸಿಕೊಳ್ಳ ಮಠದ ಪೂಜ್ಯರಾದ ಸಿದ್ಧ ಬಸವದೇವರು ವಹಿಸಿ ಆಶೀರ್ವಚನ ನೀಡಿದರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಚಿಕ್ಕೋಡಿ ಪಿವಿ ಕಾಲೇಜಿನ ರಾಜ್ಯಶಾಸ್ತ್ರ ಉಪನ್ಯಾಸಕರಾದ ಪ್ರಕಾಶ್ ಆರ್ ಮನಗುಳಿ ಅವರು ಆಗಮಿಸಿ ಮಾತನಾಡುತ್ತಾ ವಿದ್ಯಾರ್ಥಿಗಳು ಏಕಾಗ್ರತೆಯನ್ನು ಅಳವಡಿಸಿಕೊಂಡು ಏಕಚಿತ್ತದಿಂದ ಅಧ್ಯಯನ ಮಾಡಿದರೆ ಗುರಿ ಮುಟ್ಟಲು ಸಾಧ್ಯವಾಗುತ್ತದೆ. ಅಲ್ಲದೆ ವಿದ್ಯಾರ್ಥಿಗಳು ಯಾವುದೇ ಥರದ ಉಪಯೋಗವಿಲ್ಲದ ವಿಚಾರಗಳನ್ನು ತಮ್ಮ ತಲೆಯಲ್ಲಿ ಹಾಕಿಕೊಳ್ಳಬಾರದು. ಏಕಚಿತ್ತದಿಂದ ಅಧ್ಯಯನ ಮಾಡಿ ಕಾಲೇಜಿಗೆ ಕೀರ್ತಿ ತರಬೇಕೆಂದು ಹೇಳಿದರು. ಅದರಂತೆ ನಿವೃತ್ತಿ ಪ್ರಾಚಾರ್ಯರಾದ ಪಿಬಿ ಅವಲಕ್ಕಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸಮಾರಂಭದಲ್ಲಿ ಶ್ರೀಮತಿ ವಂದಾಳೆ ಹಾಗೂ ಕುಂಬಾರ್ ಮೇಡಮ್ ಹಾಗೂ ಉಪನ್ಯಾಸಕರಾದ BA ಮಣಗಾಮಿ, ಸಂಸ್ಥೆ ಉಪಾಧ್ಯಕ್ಷರಾದ ಈರಣ್ಣ ದುಗ್ಗಾನಿ ಹಾಗೂ ಹಿರಿಯ ಉಪನ್ಯಾಸಕರಾದ AB ನಾಯ್ಕ್, ಸಾಂಸ್ಕೃತಿಕ ಸಂಘದ ಅಧ್ಯಕ್ಷರಾದ VI ದಳವಾಯಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಾಚಾರ್ಯ VB ನಾಶಿಪುಡಿ ಅವರು ವಹಿಸಿ ಅಧ್ಯಕ್ಷೀಯ ಭಾಷಣ ಮಾಡಿದರು. ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳನ್ನು ಸನ್ಮಾನಿಸಲಾಯಿತು. ನಂತರ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ಶಿಕ್ಷಕ, ಉಪನ್ಯಾಸಕ ವೃಂದದವರು, ಸಿಬ್ಬಂದಿಯವರು, ವಿದ್ಯಾರ್ಥಿನಿಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ತೇಜ್ ಪ್ರಭು ನ್ಯೂಸ್ ಯಮಕನಮರಡಿ. ಸುದ್ದಿ ಬಿಟ್ಟಾರೋ ನನಗೆ ಗೊತ್ತಿರಲಿಲ್ಲ. ಇವಾಗ ಸರ್ ಹೇಳಿದ್ರು 32 ತಗೊಂಡವರು ಪಾಸ್ ಅಂತ ಹೇಳ್ಯಾರ. ಅದು ಕನಿಷ್ಠ 35 ಬರೋಬ್ಬರಿ ಇತ್ತು ಅಂತಂದ್ರೆ ವಿದ್ಯಾರ್ಥಿಗಳು, ಓದುವಂತಹ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಸಿಗ್ತದೆ. SSLC ಮತ್ತು PUC ಎಕ್ಸಾಮಿನೇಷನ್ ಏನು ನಡೀತದೆ ಅವಾಗ ಪ್ರತಿಭಾವಂತ ವಿದ್ಯಾರ್ಥಿಗಳು ಹೊರಗೆ ಬರ್ತಾರೆ. ಆ ಪ್ರತಿಭಾವಂತ ವಿದ್ಯಾರ್ಥಿಗಳು ಹೊರಗೆ ಬಂದ್ರು ಅಂದ್ರೆ ಪ್ರತಿಭೆಗಳಿಗೆ ಬೆಲೆ ಸಿಕ್ಕಾಗ ಆ ಪ್ರತಿಭೆಗೆ ತಕ್ಕಂತ ಉದ್ಯೋಗ ಸಿಕ್ಕಾಗ ನಮ್ಮ ದೇಶದಿಂದ ಪ್ರತಿಭಾ ಪಲಾಯನ ಆಗೋದಿಲ್ಲ. SSLC ಮತ್ತು PUC ಎಕ್ಸಾಮಿನೇಷನ್ ಏನೈತಲ್ಲ ಬಹಳ ಅದ್ಭುತವಾದಂತಹ ವ್ಯವಸ್ಥೆ ಅದು. ಹಾಗಾಗಿ ಅದನ್ನೇ ಈಗ ಏನಾಗಿ ಈಗ ಎಲ್ಲ ನೋಡ್ಬಿಡ್ತೀವಿ ನಾವು. ಅದು ಸರಿನೇ ಆಗಲ್ಲ. ಈಗೆಲ್ಲ ಸ್ಕ್ವಾಡ್ ಅಂತ ಕಳಿಸಿರ್ತಾರ, ಅವರು ಹೋಗಿ ಹೇಳುವಂತ ಪರಿಸ್ಥಿತಿ ಬಂದೈತೆ ನಮ್ಮ ದೇಶದೊಳಗೆ. ಮುಂದೆ ಕೊನೆಗೆ ನಾವು ಮೊನ್ನೆ ಒಂದು ಪತ್ರಿಕೆ ಒಳಗಡೆ ನೋಡಿದೆ. ಆ ಪತ್ರಿಕೆ ಒಳಗಡೆ ಬರ್ದಿರ್ತದ ಅಮೇರಿಕಾದೊಳಗಡೆ ಈ ಪ್ರೈಮರಿ ಸ್ಕೂಲ್ ಎಕ್ಸಾಮಿನೇಷನ್ ನಡೆಸಬೇಕಾದ್ರೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಾರೆ. ಅದು ನಮ್ಮ ದೇಶದಲ್ಲಿ ಕಂಡಿರುವುದಿಲ್ಲ. ಈ ಸಲ SSLC ರಿಸಲ್ಟ್ ಈ ಕಾಲೇಜ್ ನೋಡಿದ್ರೆ ನಮ್ಮ ದೇಶದಲ್ಲೂ ಒಳ್ಳೆ ಎಜುಕೇಶನ್ ಸೊಸೈಟಿ ಬರ್ತಾ ಇದೆ ಅನ್ನೋದನ್ನು ಕೂಡ ಬಹಳ ಖುಷಿ ಆಗಿದೆ.